ಎಲ್ರಿಗೂ ನಮಸ್ಕಾರ. ಜನಧನಿ ಚಾನಲ್ಗೆ ಎಲ್ಲರೂ ಕೂಡ ಸುಸ್ವಾಗತ. ಇವತ್ತು ಒಂದು ವಿಶೇಷ ಸಾನ್ನಿಧ್ಯ ಇರುವಂತಹ ಒಂದು ದೇವಸ್ಥಾನಕ್ಕೆ ನಾನು ಇವತ್ತೊಂದು ಪರಿಚಯವನ್ನು ಮಾಡಿಕೊಡ್ತೀನಿ. ದೇವಸ್ಥಾನ ಏನಂದರೆ ಸಿದ್ಧಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂಥೇಳಿ. ಇದು ಇರುವಂಥದ್ದು ವಿದ್ಯಾಪೀಠ ಸರ್ಕಲಿಂದ ನಾವು ತ್ಯಾಗರಾಜ ನಗರಕ್ಕೆ ಹೋಗುವಂಥ ಸ್ಥಳದ ಮಧ್ಯದಲ್ಲಿ ಶ್ರೀ ಸಿದ್ಧಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಇದು ಅನೇಕ ಪವಾಡಗಳಿಂದ ಕೂಡಿದೆ. ಇದು 5 ದಶಕಗಳಿಂದ ಇಲ್ಲಿ ದೇವಸ್ಥಾನ ಇಲ್ಲಿ ನಿರ್ಮಾಣ ಮಾಡಿ ಅನೇಕ ಭಕ್ತಾದಿಗಳು ಇದರಿಂದ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಬನ್ನಿ ಒಳಗಡೆ ಹೇಗಿದೆ ಅಂತ ಒಂದ್ಸರಿ ನೋಡೋಣ. ನೋಡಿ, ಇಲ್ಲಿ ಪ್ರತಿನಿತ್ಯ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಪ್ರತಿನಿತ್ಯ ಜನರು ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಬನ್ನಿ ಮುಂದೆ ದೇವರ ಒಂದು ದರ್ಶನವನ್ನು ನಾವು ಮಾಡೋಣ. ಓಂ ಶರಣವ್ವ. ಇದು ನನ್ನ ಹೆಸರು ಜಿ ಶ್ರೀನಿವಾಸ್ ಅಂತೇಳಿ ಅರ್ಚಕರಾಗಿದ್ದೀನಿ ಈಗ ಸದ್ಯಕ್ಕೆ. ಮತ್ತು ಇದು ಪುರಾತನ ದೇವಸ್ಥಾನ, ಒಂದು 50 ವರ್ಷ ಆಗಿದೆ. ಇದು ನಮ್ಮ ರಿಲೇಷನ್, ನಮ್ಮ ಅತ್ತೆ ಅವರ ತಂದೆ ಆದಂಥವರು ಈ ದೇವಸ್ಥಾನನ ಇಲ್ಲಿ ಸ್ಥಾಪನೆ ಮಾಡಿದ್ರು. ಅದು ಹಂಗೆ ಬರ್ತಾ ಪೂಜೆ ಮಾಡಿಕೊಂಡು ಬೆಳೀತಾ ಬಂತು. ಆಮೇಲೆ ಇವಾಗ ಬರ್ತಾ ಇವಾಗ ಈ ದೇವಸ್ಥಾನ ಈ ಮಟ್ಟಕ್ಕೆ ಬಂದಿದೆ. ಇನ್ನು ಮುಂದಕ್ಕೆ ಹಂಗೆ ನಮಗೆ ಎಲ್ಲ ಸಹಾರ ಮಾಡಿ ಉದ್ಧಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ವಿನಂತಿ. ಇಲ್ಲಿ ಸಿದ್ಧಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂಥೇಳಿ ಪ್ರಸಿದ್ಧ. ಯಾವುದೇ ಕಾರ್ಯ ನಾವು ಅಂದ್ಕೊಂಡ್ರೂ ಇಲ್ಲಿ 100% ಶತಾಯಗತಾಯ ಅದು ಒಂದು ಕಾರ್ಯ ನೆರವೇರುತ್ತೆ ಅಂಥೇಳಿ ಹೇಳ್ತಾ ಇರ್ತಾರೆ ಸ್ಥಳೀಯರು. ಅನೇಕ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಒಬ್ಬರು ಸ್ಥಳೀಯರನ್ನು ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಶ್ರೀಕಾಂತ್ ಅಂತ. ಈ ದೇವಸ್ಥಾನ ಒಂದು 50 ವರ್ಷದಿಂದ ಈ ಪಾರ್ಕಲ್ಲಿ ನಾನು ನೋಡ್ತಾ ಇದ್ದೀನಿ. ಇದು ಬಹಳ ಪ್ರಸಿದ್ಧವಾದ ದೇವಸ್ಥಾನ ಅಂತ ನಮಗೆ ಅನ್ನಿಸ್ತಾ ಇದೆ. ಇಲ್ಲಿ ಬರುವಂಥ ಭಕ್ತಾದಿಗಳಿಗೆಲ್ಲರೂ ಈ ದೇವಸ್ಥಾನ ಮಹಿಮೆಯನ್ನು ತಿಳ್ಕೊಂಡಿದ್ದಾಗ ಇಲ್ಲಿ ಇದ್ದಕ್ಕಿದ್ದಂಗೆ ಬಂದು ಇಲ್ಲಿ ಬಿಡಿಯವರು ಆಕ್ರಮಣ ಮಾಡಿಕೊಂಡು ಇದನ್ನು ಮಾಡಿ ಪಾರ್ಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಪಾರ್ಕ್ ಮಾಡೋದೇ ಜನಗಳಿಗೂ ಅನುಕೂಲ ಆಗತ್ತೆ ಮತ್ತು ದೇವಸ್ಥಾನಕ್ಕೂ ಅನುಕೂಲ ಆಗತ್ತೆ. ಯಾಕಂದರೆ ಮುರುಘನ ಪ್ರತಿಷ್ಠಾಪನೆ ಮಾಡೋದ್ರಿಂದ ಮುರುಘ ಎಲ್ಲರಿಗೂ ಶಕ್ತಿ ಕೊಡ್ತಾನೆ. ಇಲ್ಲಿರೋ ಬಡಾವಣೆಯವರೆಲ್ಲರೂ ಈ ದೇವಸ್ಥಾನದ ಬಗ್ಗೆ ಸಹಕಾರವನ್ನು ಕೊಡಬೇಕು. ಇಲ್ಲಿ ಬೇರೆ ಯಾವುದೋ ಚಟುವಟಿಕೆಗಳನ್ನು ಮಾಡಬಾರದು. ಇಲ್ಲಿ ಪಾರ್ಕ್ ಅಂತ ಹೇಳಿದ್ಮೇಲೆ ಪಾರ್ಕನ್ನೇ ಮಾಡಬೇಕು. ಬೇರೆ ಯಾವುದೋ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ದಯವಿಟ್ಟು ಸಹಕಾರ ಮಾಡಬಾರ್ದು ಅಂತ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಇದರ ಒಂದು ಹಿನ್ನೆಲೆ ಏನಂತಂದರೆ ಇಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ಜನ ಇಲ್ಲಿ ಈ ಒಂದು ಸ್ಥಳವನ್ನು ಆಕ್ರಮಣ ಮಾಡಿಕೊಂಡು ತಮ್ಮ ವಶಕ್ಕೆ ತಗೋಬೇಕು ಅಂಥೇಳಿ ಅನೇಕರ ಪ್ರಯತ್ನ ಒಂದು ಆಗಿತ್ತು. ಆದರೆ ಇಲ್ಲಿ ಇರುವಂಥ ಸ್ಥಳೀಯರ ಒಂದು ಸಹಕಾರದಿಂದ ಇಲ್ಲಿ ದೇವಸ್ಥಾನ ಹೀಗೆ ಉಳ್ಕೊಂಡಿದೆ. ಇನ್ನು ಹೆಚ್ಚು ಅಭಿವೃದ್ಧಿಯನ್ನು ಕಾಣಬೇಕು ಅಂಥೇಳಿ ಕೇಳ್ಕೊತೀನಿ. ಹಾಗೆ ಇಲ್ಲಿ ಒಬ್ಬರು ಸ್ಥಳೀಯರಿದೆ, ಬನ್ನಿ ಅವ್ರನ್ನ ಕೂಡ ನಾವು ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಅನ್ಬು ಅಂತ. ಈ ಒಂದು ದೇವಸ್ಥಾನದ ಬಗ್ಗೆ ತಿಳಿಸಿ ಸರ್. ಸರ್ ನಾನು ಸುಮಾರು ಒಂದು 30 ವರ್ಷದಿಂದ ಬರ್ತಾ ಇದ್ದೀನಿ ಸರ್ ದೇವಸ್ಥಾನಕ್ಕೆ. ಏನು ಮೊದಲು ಈ ಕಾರು ಗ್ಯಾರೇಜ್ ಅವೆಲ್ಲ ಇದ್ದಿದ್ದು ಎಲ್ಲ ಕ್ಲೀನ್ ಮಾಡಿದೆ. ಈಗ ಪಾರ್ಕ್ ಮಾಡ್ತೀನಿ ಅಂತಾನೆ ಆ ಪ್ಲ್ಯಾನಲ್ಲಿ ಕೂಡ ಇದೆ. BDA ಪ್ಲ್ಯಾನಲ್ಲಿ ಕೂಡ ಪಾರ್ಕ್ ಅಂತಾನೆ ಇದೆ. ಸರಿ, ನಮಗೆ ದೇವಸ್ಥಾನ ಉಳಿಸ್ಕೋಬೇಕು, ಮೆಕ್ಕಿದ ಪಾರ್ಕ್ ಮಾಡ್ಕೊಂಡು ಹೋಗಲಿ ಸರ್. ಎಲ್ರಿಗೂ ಅನುಕೂಲ ಆಗುತ್ತೆ ಇದು. ದಯಮಾಡಿ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಸೊ ಇಲ್ಲಿಯ ಸ್ಥಳೀಯರ ಪ್ರಕಾರ ಇಲ್ಲಿ ದೇವಸ್ಥಾನನ ಉಳಿಸ್ಬೇಕು, ಬೆಳೆಸಬೇಕು ಅನ್ನೋವಂಥದ್ದು ಅನೇಕ ಜನರ ಒಂದು ಆಶಯ ಆಗಿದೆ. ಹಾಗಿಂದ ನಮ್ಮ ಎಲ್ಲ ವೀಕ್ಷಕರು ಹೇಳುವಂಥದ್ದು, ನಮ್ಮ ವೀಕ್ಷಕರೆಲ್ಲರೂ ಬಂದು ಇಲ್ಲಿ ಒಂದು ಸರಿ ಭೇಟಿ ಆಗಬೇಕು, ದೇವರನ್ನ ಒಂದ್ಸರಿ ಕೇಳ್ಕೋಬೇಕು. ಹಾಗೆ ಇಲ್ಲಿ ಹೇಳಿದಾಗೆ ಸಿದ್ಧಿ ಸುಬ್ರಹ್ಮಣ್ಯ ಅಂದರೆ ನಾವು ಏನೇ ಮನಸ್ಸಲ್ಲಿ ಅಂದ್ಕೊಂಡು ಇಲ್ಲಿ ಕೋರಿಕೆಯನ್ನು ಹೇಳಿದ್ರೆ ಅದು 100% ಶತಾಯಗತ ಈಡೇರುತ್ತೆ ಅಂತೇಳಿ ಅನೇಕರು ನನಗೆ ವಿಷಯನ ತಿಳಿಸಿದ್ದಾರೆ. ಸುಬ್ರಹ್ಮಣ್ಯ ಅಂತಂದರೆ ನಮಗೆ ವಿಶೇಷವಾಗಿ ಗೊತ್ತಾಗಿದೆ, ಸಂತಾನ ಭಾಗ್ಯ ಮತ್ತು ಮದುವೆ ಆಗದವ್ರಿಗೆ ಮದುವೆ ಭಾಗ್ಯ, ಅನೇಕ ಪವಾಡಗಳು ಇಲ್ಲಿ ನಡೆದಿದೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಒಮ್ಮೆ ಭೇಟಿಯಾಗಿ ಒಂದು ದರ್ಶನವನ್ನು ಪಡಿಬೇಕು ಅಂತೇಳಿ ಕೇಳ್ಕೊತೇನೆ. ಧನ್ಯವಾದಗಳು. ಓಂ ಶರಣವ್ವ. ಇದು ಪುರಾತನ ನಮ್ಮ ತಾತ ಅವರ ನಮ್ಮ ಅತ್ತೆಯವರ ಅಪ್ಪ ಇಟ್ಟಿದ್ದಂಥ ಮೂಲ ವಿಗ್ರಹ. 50 ವರ್ಷದ್ದು. ಈ ದೇವಸ್ಥಾನದಲ್ಲಿ ಸ್ಟಾರ್ಟ್ ಆಗಿದ್ದು 50 ವರ್ಷಕ್ಕೆ. ಇದು ಒಳ್ಳಿ ದೈವಾನೆ ಸುಬ್ರಹ್ಮಣ್ಯ ಸಮೇತ ವಿಗ್ರಹ. ಇದು ಸೋಲ, ಇದು ವೇಲು ಈ ಥರ 3 ಜನ. ಇವಾಗ ಆದಮೇಲೆ ತಿರ್ಗಿ ಇದನ್ನು ನಾವು ಇಲ್ಲಿ ಸ್ಥಾಪನೆ ಮಾಡಿ
ಪೂಜೆ ಇದ್ರ ಜೊತೆಗೆ ಸಮೇತ ಪೂಜೆ ಮಾಡ್ತಾ ಇದ್ದೀವಿ. ಭಕ್ತಾದಿಗಳೆಲ್ಲ ಸೇರಿ ಇದು ಮಾಡಿರೋದು. ಇದು 5 ವರ್ಷದಿಂದ ಸ್ಥಾಪನೆ ಆಗಿರೋಂಥ ವಿಗ್ರಹ ಇದು, ಪಂಚಲೋಹ ವಿಗ್ರಹ. ಮತ್ತು ನಾವು ಏನು ಅನ್ಕೊಂತೀವೋ ಅದು ನಡೆಯೋಂಥದ್ದು. ಇವಾಗ ನಾವು 3 ತಿಂಗಳಿಂದ ಒಂದು ಯಾವುದೋ ನಮ್ಮ ಇದ್ರದ್ದು ನೆನೆಸ್ಕೊಂಡ್ವಿ, ಅದು ನಡೀತು. ನಾವು ಅದಕ್ಕಾಗಿಯೇ ಇಲ್ಲಿ ಬಂದು ನಾವು ಇವಾಗ ಪೂಜೆ ಮಾಡಿಕೊಂಡು ಇಲ್ಲಿ ಇದು ಮಾಡಿದ್ದೀವಿ. ಅದಕ್ಕೆ ಮುಂಚೆ ನಾನು ಶಿವನ ಭಕ್ತ, ನಾನು ಶಿವನ ಪೂಜೆ ಮಾಡ್ಕೊಂಡಿದ್ದು, ಧ್ಯಾನ ಮಾಡಿಕೊಂಡು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ನಾವು ಪೂಜೆ ಮಾಡಬೇಕು ಅಂತೇಳಿ ಪೂಜೆ ಮಾಡ್ತಾ ಇದ್ದೀವಿ. ಇದು ನೋಡಿ ಬಿಡಿಯ ಹಳೆಯ ಫಲಕ ಎಷ್ಟು ಹಳೇದಂದ್ರೆ ನೋಡ್ಬೋದು, ಯಾವುದೋ ಮೇಂಟೆನೆನ್ಸ್ ಇಲ್ದಾಗ ಹೇಗಿದೆ ಅಂತೇಳಿ. ಈ ಫಲಕ ಕೂಡ ಅದು ಮೆನ್ಷನ್ ಮಾಡಿರುವಂಥದ್ದು ಇಲ್ಲಿ ಬಿಡಿಯ ಪಾರ್ಕ್ ಬರಬೇಕು ಅಂತೇಳಿ ಮೆನ್ಷನ್ ಮಾಡಿರುವಂಥದ್ದು. ಆದರೆ ಇದು ಒಂದು ಕಮರ್ಷಿಯಲ್ ಏರಿಯಾ ಆಗಿರೋದ್ರಿಂದ ಸಾಕಷ್ಟು ಜನರು ಇದರ ಮೇಲೆ ಕಣ್ಬಿದ್ದು ಆಕ್ಯುಪೈ ಮಾಡಬೇಕು ಅಂತ ನೋಡಿದ್ರು. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಬಿ ಡಿ ಅವರು ಬಂದು ಇಲ್ಲಿ ಒಂದು ಬೇಲಿಯನ್ನು ಹಾಕಿದ್ದಾರೆ. ಸುತ್ತ ಬೇಲಿಯನ್ನು ನಾವು ನೋಡ್ಬೋದು, ಬೇಲಿಯನ್ನು ಹಾಕಿದ್ದಾರೆ. ಹಾಗೆ ನಾವು ಮಧ್ಯ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ಕೂಡ ಉಳಿಸೋ ಒಂದು ಪ್ರಯತ್ನ ಕೂಡ ಆಗಿದೆ. ನಾವು ನೋಡ್ಬೋದು ನಮ್ಮ ಇಲ್ಲಿ ಸ್ಥಳೀಯ ಶಾಸಕರು ಕೂಡ ಹಿಂದೂ ಪರ ಶಾಸಕರಾಗಿರ್ತಾರೆ. ಅವರ ಒಂದು ಬೆಂಬಲ, ಸಂಪೂರ್ಣ ಬೆಂಬಲ ಈ ಒಂದು ದೇವಸ್ಥಾನಕ್ಕೆ ಇರುತ್ತೆ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಇದು ನೋಡಿ ಬಿಡಿಯ ಹಳೆಯ ಫಲಕ ಎಷ್ಟು ಹಳೇದಂದ್ರೆ ನೋಡ್ಬೋದು, ಯಾವುದೋ ಮೇಂಟೆನೆನ್ಸ್ ಇಲ್ದಾಗ ಹೇಗಿದೆ ಅಂತೇಳಿ. ಈ ಫಲಕ ಕೂಡ ಅದು ಮೆನ್ಷನ್ ಮಾಡಿರುವಂಥದ್ದು ಇಲ್ಲಿ ಬಿಡಿಯ ಪಾರ್ಕ್ ಬರಬೇಕು ಅಂತೇಳಿ ಮೆನ್ಷನ್ ಮಾಡಿರುವಂಥದ್ದು. ಆದರೆ ಇದು ಒಂದು ಕಮರ್ಷಿಯಲ್ ಏರಿಯಾ ಆಗಿರೋದ್ರಿಂದ ಸಾಕಷ್ಟು ಜನರು ಇದರ ಮೇಲೆ ಕಣ್ಬಿದ್ದು ಆಕ್ಯುಪೈ ಮಾಡಬೇಕು ಅಂತ ನೋಡಿದ್ರು. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಬಿ ಡಿ ಅವರು ಬಂದು ಇಲ್ಲಿ ಒಂದು ಬೇಲಿಯನ್ನು ಹಾಕಿದ್ದಾರೆ. ಸುತ್ತ ಬೇಲಿಯನ್ನು ನಾವು ನೋಡ್ಬೋದು, ಬೇಲಿಯನ್ನು ಹಾಕಿದ್ದಾರೆ. ಹಾಗೆ ನಾವು ಮಧ್ಯ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ಕೂಡ ಉಳಿಸೋ ಒಂದು ಪ್ರಯತ್ನ ಕೂಡ ಆಗಿದೆ. ನಾವು ನೋಡ್ಬೋದು ನಮ್ಮ ಇಲ್ಲಿ ಸ್ಥಳೀಯ ಶಾಸಕರು ಕೂಡ ಹಿಂದೂ ಪರ ಶಾಸಕರಾಗಿರ್ತಾರೆ. ಇಲ್ಲಿ ನಾವು ನೋಡ್ಬೋದು ಒಂದು ದೊಡ್ಡದಾದಂಥ ಒಂದು ಆಲದ ಮರ ಇದೆ, ಹಾಗೆ ಅನೇಕ ಮರ ಗಿಡಗಳು ಇಲ್ಲಿ ಇದೆ. ಹೀಗೆ ನಾವು ಇಲ್ಲಿ ಉದ್ಯಾನವನವನ್ನೇ ನಾವು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರುವಂಥದ್ದು. ಇಲ್ಲಿ ನಾಳೆ ದಿವಸ ಏನಾದರೂ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆ ಥರ ಬಂತು ಅಂದರೆ ಇಲ್ಲಿ ಸಾಕಷ್ಟು ರೀತಿಯಿಂದ ಟ್ರಾಫಿಕ್ ಆಗೋಗುತ್ತೆ. ಇಲ್ಲಿ ಈಗಾಗಲೇ ಸಾಕಷ್ಟು ಟ್ರಾಫಿಕ್ ಜಾಮ್ ನಡೀತಾ ಇದೆ, ಪ್ರತಿನಿತ್ಯ ನಾವು ಭಾಳ ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಉದ್ಯಾನವನನೇ ಸೂಕ್ತ ಅಂಥೇಳಿ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಶಾಸಕರ ಒಂದು ಗಮನಕ್ಕೆ ನಾವು ತರ್ತಾ ಇದ್ದೀವಿ, ಇಲ್ಲಿ ಏನೇ ಆದರೂ ನಾವು ಪಾರ್ಕ್ ಬರಬೇಕು, ಹಾಗೆ ದೇವಸ್ಥಾನ ಹಾಗೆ ಉಳ್ಕೋಬೇಕು. ಸುಮಾರು 5 ದಶಕಗಳಿಂದ ದೇವಸ್ಥಾನ ನಡೀತಿದೆ, ಪೂಜಾ ಪುನಸ್ಕಾರಗಳು ಪ್ರತಿನಿತ್ಯ ನಡೀತಿದೆ. ಹಾಗಾಗಿ ಎಲ್ಲರ ಒಂದು ಪ್ರಯತ್ನ ಏನಂದರೆ ಇಲ್ಲಿ ಒಂದು ದೊಡ್ಡದಾದಂಥ ಪಾರ್ಕ್ ಆಗಬೇಕು, ಮಧ್ಯ ದೇವಸ್ಥಾನ ಉಳಿಬೇಕು ಅನ್ನೋಂಥದ್ದೇ ಜನರ ಆಶಯ ಆಗಿದೆ. ಧನ್ಯವಾದಗಳು.